Good morning friends. Today's topic is time and work, ಸಮಯ ಮತ್ತು ಕೆಲಸ. ಓಕೆನಾ? ಇದರ ಪ್ರೀವಿಯಸ್ ಕ್ಲಾಸಸ್ ಎಲ್ಲ ಡಿಸ್ಕ್ರಿಪ್ಷನ್ ಇರುತ್ತೆ, ಯು ಕ್ಯಾನ್ ಚೆಕ್ ಇಟ್. ಓಕೆ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಎಲ್ಲಿ ಸ್ಟಾಪ್ ಮಾಡಿದ್ವಪ್ಪ? ಆಗಿತ್ತಲ್ವಾ? ಆಗಿತ್ತಾ ಇದು ಆಗಿತ್ತಾ? ಆಗಿಲ್ಲ. ಇಲ್ಲಿಂದ ಆಗ್ಬೇಕಲ್ವಾ? ಹೋಮ್ವರ್ಕ್ ಕೊಟ್ಟಿದ್ದೆಲ್ಲ ಸಾಲ್ವ್ ಮಾಡಿದ್ರೆ ಇದನ್ನ ಏನ್ ಬಂತು ಆನ್ಸರ್? 18 days ಬಂದಿದ್ಯಾ? ಓಕೆ, ಇಲ್ಲಿ ನೋಡಿ ಏನ್ ಹೇಳ್ತೇವೆ, ಎ ಕ್ಯಾನ್ ಡೂ ಎ ಪೀಸ್ ಆಫ್ ವರ್ಕ್ ಇನ್ 30 days. ಏನ್ ಮಾಡ್ತಾರೆ, ಒಂದು ಕೆಲಸ ಕೊಟ್ರೆ 30 ದಿನದಲ್ಲಿ ಕೆಲಸ ಮುಗಿಸ್ತಾರೆ. ಆದ್ರೆ ಎ ಕ್ಯಾನ್ ಡಸ್ ವರ್ಕ್ ಫಾರ್ 5 days ಓನ್ಲಿ, ಅಂದ್ರೆ ಅವರು 5 ದಿನ ಮಾತ್ರ ಕೆಲಸ ಮಾಡ್ತಾರಂತೆ. ಅಂಡ್ ಲೀವ್ಸ್ ದ ಜಾಬ್, ಅಂದ್ರೆ 5 ದಿನ ಕೆಲಸ ಮಾಡಿ ಕೆಲಸ ಬಿಟ್ಟು ಹೋಗ್ಬಿಡ್ತಾರೆ. ಹಾಗಾದ್ರೆ ಬಿ ಡಸ್ ರಿಮೈನಿಂಗ್ ವರ್ಕ್ ಇನ್ 15 days, ಅಂದ್ರೆ ಎ ಕೆಲಸ 5 ದಿನ ಮಾಡಿ ಉಳಿದಿದ ಕೆಲಸನ ಬಿ ಬಿಟ್ಟು ಹೋಗ್ತಾರೆ. ಆ ಕೆಲಸ 15 ದಿನದಲ್ಲಿ ಮುಗಿಸ್ತಾರೆ. ಅಂದ್ರೆ ಇನ್ ಹೌ ಮೆನಿ ಡೇಸ್ ಬಿ ಅಲೋನ್, ಅಂದ್ರೆ ಬಿ ಒಬ್ನೇ ಎಷ್ಟು ದಿನ ತಗೊಂಡು ಕೆಲಸ ಮುಗಿಸ್ತಾರೆ ಅಂತ ಕೇಳ್ತಿದ್ದಾರೆ. ಓಕೆ ನೋಡಿ, ಒಂದು ವರ್ಕ್ ಕೊಟ್ಟಿದೀವಿ ಅಂತ ತಗೊಳ್ಳಿ, ಇದೊಂದು ವರ್ಕ್. ಈ ವರ್ಕ್ ಕಂಪ್ಲೀಟ್ ಮಾಡ್ಬೇಕು ಅಂದ್ರೆ ಹೇಗೆ ಎಷ್ಟು ದಿವಸ ಬೇಕಿದು ಟೋಟಲ್ ವರ್ಕ್ ಕಂಪ್ಲೀಟ್ ಮಾಡಕ್ಕೆ? ಎಷ್ಟಪ್ಪ? ಈ 30 days ಅಲ್ಲಿ ಈ ವರ್ಕ್ ಅಲ್ಲಿ ಎಷ್ಟು ಕೆಲಸ ಮಾಡ್ತಾನ ಅವನು? 5 ದಿವಸ. ಇಷ್ಟು ಮಾತ್ರ ಕೆಲಸ ಮಾಡ್ತಾನೆ ಅಂತ ತಗೊಳ್ಳಿ. ಇಷ್ಟು ಮಾಡಕ್ಕೆ ಎಷ್ಟು ದಿವಸ ಬೇಕು ಅವನಿಗೆ? ಹೇಗೆ 5 days ಬೇಕು. ಹಾಗಾದ್ರೆ ಇನ್ನು ಇಷ್ಟು ಕೆಲಸ ಮಾಡ್ಬೇಕು ಅಂದ್ರೆ ಅವ್ನು ಹೇಗೆ ಇನ್ನು ಎಷ್ಟು ದಿವಸ ಬೇಕಿತ್ತು? ಎಷ್ಟು ದಿವಸ ಬೇಕಿತ್ತಪ್ಪ? 25 days ಬೇಕು. ಆದ್ರೆ ಬಿಗೆ ಎಷ್ಟು ದಿವಸ ಬೇಕು? ಬಿಗೆ ಎಷ್ಟು ದಿವಸ ಬೇಕು? 15 ದಿವಸ ಸಾಕಂತೆ. ಹಾಗಾದ್ರೆ ಬಿ ಇಷ್ಟು ಕೆಲಸ ಮಾಡಕ್ಕೆ ಎಷ್ಟು ಬೇಕು ಅಂತ ಮೀನ್ಸ್ ತುಂಬಾ ಸಿಂಪಲ್. 25 ಕೆಲಸ ಮಾಡಕ್ಕೆ 15 ದಿವಸ ಸಾಕು ಅಂದ್ರೆ 30 ಕೆಲಸ ಮಾಡಕ್ಕೆ ಎಷ್ಟು ಬೇಕು? ಓಕೆನಾ? 5 ನ ಸಿಂಪ್ಲಿಫೈ ಮಾಡ್ತೀರಾ? 5 ಎಷ್ಟೊತ್ತಿ ಹೋಗುತ್ತೆ? 6 5 ಎಷ್ಟೊತ್ತಿ ಇಂಟು ಹೋಗುತ್ತೆ? 5 3 ಇದು ಎಷ್ಟೊತ್ತಿ ಇಂಟು ಹೋಗುತ್ತೆ? 6 ಇಂಟು 3 6 3 ಹಾಗಾದ್ರೆ ಎಷ್ಟು ದಿವಸ ಬೇಕಾಯ್ತು? 18 days. ಇಷ್ಟೇ, 18 ದಿನಗಳು. ಇನ್ನೊಂದ್ಸತಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ನೋಡಿ. ಎ ಒಂದು ಕೆಲಸವನ್ನು 30 ದಿನದಲ್ಲಿ ಮಾಡಬಹುದು. ಎ ಕೆಲಸವನ್ನು 5 ದಿನಗಳಲ್ಲಿ ಮಾಡಿದ ಕೆಲಸವನ್ನು ಉಳಿದ ಕೆಲಸವನ್ನು ಏನ್ ಮಾಡ್ತಾರೆ? ಬಿ ಉಳಿದ ಕೆಲಸವನ್ನು 15 ದಿನದಲ್ಲಿ ಮಾಡಿ ಮುಗಿಸುತ್ತಾನೆ. ಬಿ ಈ ಕೆಲಸವನ್ನು ಎಷ್ಟು ದಿನಗಳಲ್ಲಿ ಮಾಡಬಹುದು? ಮೀನ್ಸ್ ಒಂದು ಟೋಟಲ್ ವರ್ಕ್ ಕೊಟ್ಟಿರ್ತೀವಿ, ಇದ್ಯಾವುದೋ ಒಂದು ವರ್ಕ್ ಇದೆ. ಈ ವರ್ಕ್ ನ ಕಂಪ್ಲೀಟ್ ಮಾಡಕ್ಕೆ ಹೇಗೆ ಎಷ್ಟು ದಿವಸ ಬೇಕಪ್ಪ? ಟೋಟಲ್ ವರ್ಕ್ 30 days ತಗೊಂತಾನೆ. ಆದ್ರೆ ಅವನು ಏನ್ ಮಾಡ್ತಿದ್ದಾನೆ? 5 ದಿನ ಕೆಲಸ ಮಾಡ್ಕೊಡ್ತಾನೆ. ಎಷ್ಟು? 5 ದಿನ ಕೆಲಸ ಮಾಡ್ತಾನೆ. ಉಳಿದಿದ್ದ ದಿವಸನ ಬಿಟ್ಟು ಹೋಗ್ತಾನೆ. ಆ ಉಳಿದಿದ್ದ ದಿವಸ ಏನ್ ಮಾಡಕ್ಕೆ ಎಷ್ಟು ದಿವಸ ಬೇಕು ಅವನಿಗೆ? 25 days ಬೇಕು. ಅದೇ ಬಿ ಮಾಡಕ್ಕೆ 15 days ಬೇಕು. ಅಂದ್ರೆ ನನಗೆ 25 ದಿನದ ಕೆಲಸ 15 ದಿವಸಕ್ಕೆ ಮುಗಿಸ್ತಾನೆ ಅಂದ್ರೆ ಟೋಟಲ್ ವರ್ಕ್ ಎಷ್ಟು? 30 ದಿವಸದ ಎಷ್ಟು ದಿವಸಕ್ಕೆ ಮುಗಿಸ್ತಾನೆ? 18 ದಿನಕ್ಕೆ. ಓಕೆ, ಅದರ ಆನ್ಸರ್ 18 days. ರೈಟ್ ಡೌನ್. ಓಕೆ, ಇಲ್ಲಿ ನೋಡಿ, ಎ ಕ್ಯಾನ್ ಡೂ ಎ ಪೀಸ್ ಆಫ್ ವರ್ಕ್ ಇನ್ 54 days. ಅಂದ್ರೆ ಒಂದು ಕೆಲಸನ ಏನು ಎಷ್ಟು ದಿವಸ ತಾಂತಾರಂತೆ? 54 ದಿನ ತಾಂತಾನೆ. ಎ ಡಸ್ ವರ್ಕ್ ಫಾರ್ 12 days. ಅಂದ್ರೆ ಆ ಕೆಲಸ ಮುಗಿಸ್ಬೇಕಾಗಿದ್ದವನು 12 ದಿನ ಕೆಲಸ ಮಾಡ್ತಾನೆ ಅಷ್ಟೇ. ಆಮೇಲಿಂದ ಉಳಿದ ಕೆಲಸನ ಬಿಟ್ಟು ಹೋಗ್ಬಿಟ್ಟು ಉಳಿದ ಕೆಲಸ ಯಾರು ಮಾಡ್ತಿದ್ದಾರೆ? ಬಿ ಎಷ್ಟು ದಿವಸ ಮಾಡ್ತಾರೆ? 28 days. ಹಾಗಾದ್ರೆ ಹೌ ಮೆನಿ ಡೇಸ್ ಬಿ ಅಲೋನ್, ಅಂದ್ರೆ ಒಬ್ಬನೇ ಎಷ್ಟು ದಿನ ಮಾಡ್ತಾನೆ ಅಂತ. ಫಾರ್ ಎಕ್ಸಾಂಪಲ್ ಇದೊಂದು ಕೆಲಸ ಅಂತ ತಗೊಳ್ಳಿ. ಫಾರ್ ಎಕ್ಸಾಂಪಲ್ ಇದೊಂದು ವುಡ್ ಅಂತ ತಗೊಳ್ಳೋ, ಒಂದು ಮರದ ದಿಮ್ಮಿನ ಕತ್ತರಿಸ್ಬೇಕಲ್ವಾ? ಚಿಕ್ಕ ತುಂಡಾಗಿ ಈ ತರ ಕತ್ತರಿಸ್ಬೇಕಾಗಿರುವಾಗ ಇವನ್ಗೆ ಅನ್ನೋನ್ಗೆ ಎಷ್ಟು ದಿವಸ ಬೇಕು? ಇದನ್ನ ಕತ್ತರಿಸಕ್ಕೆ ಎಷ್ಟು ದಿವಸ ಬೇಕಂತೆ? 54 ದಿನ ಬೇಕಂತೆ. ಹಾಗಾದ್ರೆ ಫಸ್ಟ್ ಅವನು ಎಷ್ಟು ದಿವಸ ಕೆಲಸ ಮಾಡ್ತಾನೆ? 12 ದಿನ ಕೆಲಸ ಮಾಡ್ತಾನೆ ಅಷ್ಟೇ. ಅಂದ್ರೆ ಇಷ್ಟು ದಿವಸ 12 ದಿನ ಕೆಲಸ ಮಾಡ್ಬಿಟ್ಟು ಅವನಿಗೆ ಸಾಕಾಗಿ ಬಿಟ್ಟು ಹೋಗ್ಬಿಡ್ತಾನೆ. ಯಾರು ಎಷ್ಟು ದಿವಸ ಕೆಲಸ ಮಾಡಿದಿಲ್ಲಿ? ಎ ಎಷ್ಟು ದಿವಸ? ಹಾಗಾದ್ರೆ ಉಳಿದಿದ್ ಎಷ್ಟು ಕೆಲಸ ಬಿಟ್ಟು ಹೋಗಿರೋದು ಅವನು?
ಎಷ್ಟು ಕೆಲಸ ಬಿಟ್ಟು ಹೋಗ್ತಿದ್ದಾನೆ? 40 ಪಕ್ಕನ ಎಷ್ಟು ದಿವಸ ಬಿಟ್ಟು ಹೋಗ್ತಾನೆ? 42. ಹಾಗಾದ್ರೆ ಈ ಬಿ ಏನೋ ಎಷ್ಟು ದಿವಸ ಕೆಲಸ 42 ಕೆಲಸ ಎ ಬಿಟ್ಟೋಗಿರೋದನ್ನ ಬಿ ಎಷ್ಟು ದಿವಸದೊಳಗೆ ಮುಗಿಸ್ತಾನಂತೆ? ಎಷ್ಟು ದಿವಸ ಮುಗಿಸ್ತಾನಂತೆ? 28 days ಅಲ್ಲಿ. ಅಂದ್ರೆ ನನಗೆ ಇಲ್ಲಿ ಏನ್ ಗೊತ್ತಾಗ್ತಿದೆ, 28 ದಿನದಲ್ಲಿ ಮಾಡ್ಬೇಕಾಗಿರೋ ಕೆಲಸನ 42 ದಿನದ ಕೆಲಸನ ಇವನು ಎಷ್ಟು ದಿವಸ ಮುಗಿಸ್ಬಿಟ್ಟವನೆ? 22 ದಿನದಲ್ಲಿ ಮುಗಿಸ್ಬಿಟ್ಟಿದ್ದಾನೆ. ಹಾಗಾದ್ರೆ 54 ದಿನದ ಕೆಲಸನ ಎಷ್ಟು ದಿವಸದಲ್ಲಿ ಮುಗಿಸ್ತಾನೆ? 54 ದಿನದ ಕೆಲಸನ ಎಷ್ಟು ದಿವಸದಲ್ಲಿ ಮುಗಿಸ್ತಾನಂತೆ? ಓಕೆ, ಈಗ ಯಾವ ಟೇಬಲ್ಸ್ ಅಲ್ಲಿ ಸಿಂಪ್ಲಿಫೈ ಆಗುತ್ತಾ? 14 ಇಂದನ 14 ಇಂದ ಎಷ್ಟೇ ಹೋಗುತ್ತೆ? 14 3s ಇದು ಇಲ್ಲ ಇದನ್ ಮಾಡ್ತೀರಾ? 14 2s. ಓಕೆ, ಇದು ಇನ್ಸದಿ ಇಂಟು ಆಗುತ್ತೆ 3 ಇಂದ 3 1s 3 24 ಎಷ್ಟತಿ 8s. ಅಂದ್ರೆ 18 ಟೈಮ್ಸ್ ಇಂಟು ಆಗುತ್ತೆ. ಇಲ್ಲಿ ಇಂಟು ಮಾಡಿ 18 2s. ಹಾಗಾದ್ರೆ ಎಷ್ಟು ದಿವಸ ಅಂತಾರೆ? 36 ಡೇಸ್ ಸಾಕು ಬಿ ಒಬ್ಬನೇ ಅವ್ನು ಕೆಲಸ ಮಾಡಕ್ಕೆ. ಯಾಕೆ? ಎಫಿಷಿಯನ್ಸಿ ಅವ್ನು ಚೆನ್ನಾಗಿದೆ. ಇಲ್ಲೇನ್ ಗೊತ್ತಾ, ಇಲ್ಲೇ ಗೊತ್ತಾಗ್ತಿದೆ. ಇಲ್ಲಿ 48 ದಿನ ಮಾಡೋದನ್ನ ಇವ್ನು 22 ದಿನನೇ ಮಾಡಿದಾನೆ. ಎಫಿಷಿಯನ್ಸಿ ಪವರ್ ಜಾಸ್ತಿ ಇದೆ. ಅದರಿಂದ 48 ದಿನ 54 ದಿನನೇ ಎಷ್ಟು ಮಾಡ್ತಾನೆ. ಓಕೆನಾ? ಎಫಿಷಿಯನ್ಸಿ ಕೇಳ್ತಿಲ್ಲ, ಎಷ್ಟು ದಿವಸದಲ್ಲಿ ಮಾಡಕ್ ಆಗುತ್ತೆ ಅವ್ನಿಗೆ. ಎಷ್ಟು ದಿವಸದಲ್ಲಿ ಮಾಡಕ್ ಆಗುತ್ತೆ? 36 ದಿನದಲ್ಲಿ. ಓಕೆ, ರೈಟ್. ಆಯ್ತಾ? ಇಲ್ಲ ನೋಡು, ಎ ಕ್ಯಾನ್ ಡೂ ಎ ವರ್ಕ್ ಇನ್ 40 days. ಏನಾದ್ರು ಏನ್ ಮಾಡ್ತಾರೆ? 40 ದಿನದಲ್ಲಿ ಕೆಲಸ ಮಾಡ್ತಾರಂತೆ. ವೆನ್ he had to work for 7 days. ಅಂದ್ರೆ ಇವನು ಒಬ್ಬನೇ ಎಷ್ಟು ದಿವಸ ಕೆಲಸ ಮಾಡ್ತಿದ್ದಾನೆ? 7 ದಿನ ಕೆಲಸ ಮಾಡ್ತಾರ. ಅದನ್ನ ನೋಡಿ ಬಿ ಜಾಯಿನ್ ಹಿಮ್. ಬಿ ಬಂದ್ಬಿಟ್ಟು ಅವ್ರ ಜೊತೆ ಸೇರ್ಕೊಂತಾರೆ. ಸೇರ್ಕೊಂಡು ದೇ ಕಂಪ್ಲೀಟ್ ದ ವರ್ಕಿಂಗ್ 3 more days. ಅಂದ್ರೆ 7 ದಿನ ಕೆಲಸ ಮಾಡಾದ್ಮೇಲೆ ತಿರ್ಗಾ 3 ದಿವಸದಲ್ಲಿ ಎ ಬಿ ಇಬ್ರು ಸೇರ್ಕೊಂಡು ಕೆಲಸ ಮಾಡ್ತಾರೆ. ಹಾಗಾದ್ರೆ ಹೌ ಮೆನಿ ಡೇಸ್ ಬಿ ಕ್ಯಾನ್ ಫಿನಿಶ್ ಅಲೋನ್? ಅಂದ್ರೆ ಒಬ್ನೇ ಬಿ ಅನ್ನೋ ಕೆಲಸ ಕೊಟ್ಬಿಟ್ರೆ ಅದನ್ನ ಎಷ್ಟು ದಿವಸದಲ್ಲಿ ಮುಗಿಸ್ತಾನೆ ಅಂತ. ಓಕೆ, ಇಲ್ಲೊಂದು ವರ್ಕ್ ಇದೆಯಾ? ಇದು ಈ ವರ್ಕ್ ನ ಏನೋ ಮುಗಿಸಕ್ಕೆ ಎಷ್ಟಾಗ್ತಾನಪ್ಪ? ಎಷ್ಟಾಗ್ತಾನೆ? 40 days ಅಂತಾನೆ. ಹಾಗಾದ್ರೆ ಒಬ್ನೇ ಎಷ್ಟು ದಿವಸದಲ್ಲಿ ಮುಗಿಸ್ತಾನೆ? ಒಬ್ನೇ ಎಷ್ಟು ದಿವಸದಲ್ಲಿ ಮಾಡ್ತಿದ್ದಾನಪ್ಪ? ಇಲ್ಲಿ ಎಷ್ಟಪ್ಪ? ಎ ಇಲ್ಲಿ ಎಷ್ಟ ಮಾಡ್ತಾನೆ? ತಿರ್ಗಾ ಎ ಎಷ್ಟು ಸತಿ ಮಾಡ್ತಾನೆ? ಇಲ್ಲಿ ಮಾಡ್ತಾನೆ ಅಂತ ಹೇಳಿರೋದು. ಮಾಡ್ಬೇಕಾಗಿತ್ತು, ಅದು ಬೇಡ ನನಗೆ. ಎಷ್ಟು ದಿವಸದಲ್ಲಿ ಮಾಡ್ತಾನೆ? ಎಷ್ಟು ದಿವಸದಲ್ಲಿ ಮಾಡ್ಬೇಕಾಗಿತ್ತು ಅವನು? ಎಷ್ಟು ದಿವಸದಲ್ಲಿ ಮಾಡ್ಬೇಕಾಗಿದ್ದು? 33 days ಅಲ್ಲಿ ಮಾಡ್ಬೇಕಾಗಿತ್ತು. ಓಕೆನಾ? ಹಾಗಾದ್ರೆ ಬಿನು ಎಷ್ಟು ದಿವಸ? ಇದು ಎ ಪ್ಲಸ್ ಬಿ ಅಲ್ವಾ? ಓಕೆ, ಎ ಪ್ಲಸ್ ಬಿ 3 ದಿವಸ. ಅಂದ್ರೆ ಒಟ್ಟು ಎ ಎಷ್ಟು ಕೆಲಸ ಮಾಡಿದ್ದಾನೆ? ಇವು ಎರಡೂ ಸೇರಿದ್ರೆ ಒಟ್ಟು ಎ ಎಷ್ಟು ಕೆಲಸ ಮಾಡ್ತಾನೆ? ಎಷ್ಟು ಮಾಡ್ತಾರಪ್ಪ? 10 days ಅಲ್ವಾ? ಅಂದ್ರೆ ಇಲ್ಲಿ ಎಷ್ಟು ಕೆಲಸ ಮಾಡಿದಾನೆ? ಈ 3 ದಿವಸ ಯಾರ್ದು? ಏದು ಇದೆ, ಬಿದು ಇದೆ. ಹಾಗಾದ್ರೆ ಏ ತೆಗೆದ್ಬಿಡೋಣ. ತೆಗೆದ್ರೆ ಎಷ್ಟಾಗುತ್ತೆ? ಉಳಿದಿದ್ದು ಎಷ್ಟು ಕೆಲಸ? 30 ಕೆಲಸ ಯಾರು ಮಾಡ್ಬೇಕು? ಬಿನೇ ಮಾಡ್ಬೇಕಲ್ವಾ? ಈ 30 ಕೆಲಸನ ಬಿ ಎಷ್ಟು ದಿವಸದಲ್ಲಿ ಮಾಡ್ತಿದ್ನಂತೆ? ಎಷ್ಟು ದಿವಸದಲ್ಲಿ? ಹಾಗಾದ್ರೆ ಒಟ್ಟು ಕೆಲಸ ಎಷ್ಟಿದ್ದು? ಎಷ್ಟು ದಿವಸದಲ್ಲಿ ಏನ್ ಮಾತಾಡ್ತಿದ್ದು? ಹಾಗಾದ್ರೆ ಎಷ್ಟು ದಿವಸದಲ್ಲಿ ಆಗುತ್ತಂತ? ಈಗ 1s 10s 10 1s 10 4s ಅಂದ್ರೆ 4 days ಸಾಕು. ಎಷ್ಟು ದಿವಸ ಸಾಕಂತೆ? 4 days. ಇನ್ನೊಂದ್ಸತಿ ಎಕ್ಸ್ಪ್ಲೇನ್ ಮಾಡಲಾ? ಇಲ್ಲಿ ನೋಡಿ, ಎ ಕೆಲಸವನ್ನು 40 ದಿನದಲ್ಲಿ ಮಾಡಬಹುದು. ಅವರು 7 ದಿನ ಕೆಲಸ ಮಾಡಿದ ನಂತರ ಬಿ ಅವರೊಂದಿಗೆ ಸೇರಿಕೊಂಡರು. ಇನ್ನು 3 ದಿನದಲ್ಲಿ ಕೆಲಸ ಮುಗಿದರೆ ಬಿ ಮಾತ್ರ ಎಷ್ಟು ದಿನಗಳಲ್ಲಿ ಕೆಲಸ ಮುಗಿಸುತ್ತಾರೆ? ಓಕೆನಾ? ಅಂದ್ರೆ ಒಂದು ಪೀಸ್ ಆಫ್ ವರ್ಕ್ ಕೊಡ್ತಾರೆ. ಆ ವರ್ಕ್ ನ ಏನನ್ನು ಎಷ್ಟು ದಿವಸ ಅಂತಾರಂತಪ್ಪ? 40 days ಬೇಕಾಗುತ್ತೆ. ಹಾಗಾದ್ರೆ ಎ ಫಸ್ಟ್ ಇನಿಷಿಯಲಿ ಎಷ್ಟು ದಿವಸ ಮಾಡಿರ್ತಾನೆ? 7 days. ಹಾಗಾದ್ರೆ ಎ ತಿರ್ಗಾ ಎಷ್ಟು ದಿವಸ ಮಾಡ್ತಾನೆ? 3. ಎ ಮತ್ತೆ ಬಿ ಇಬ್ರು ಸೇರ್ಕೊಂಡು 3 days ಮಾಡ್ತಾರೆ. ಅಂದ್ರೆ ಇಲ್ಲಿ ಎ ಒಟ್ಟು ಎಷ್ಟು ಕೆಲಸ ಮಾಡಿದ್ದಾನೆ? ಫಸ್ಟ್ 7 ದಿವಸ ಮಾಡ್ತಾನೆ. ನೆಕ್ಸ್ಟ್ ಎಷ್ಟು ದಿವಸ ಮಾಡ್ತಾನೆ? 3 days. ಹಾಗಾದ್ರೆ ಟೋಟಲ್ ವರ್ಕ್ ಎಷ್ಟಾಯ್ತು? ಒಂದು 10 ದಿವಸದಲ್ಲಿ ಮುಗಿಸ್ತಾನೆ. ಆದ್ರೆ ಬಿ ಒಬ್ಬನೇ ಎಷ್ಟು ಕೆಲಸ ಮಾಡಿರ್ತಾನೆ? 40 minus 10 ಅಲ್ವಾ? ಎಷ್ಟು? 30 days ವರ್ಕ್ ನ ಅವ್ನು ಮಾಡ್ತಾನೆ. 30 days ವರ್ಕ್ ನ ಎಷ್ಟು ದಿವಸದಲ್ಲಿ ಮುಗಿಸ್ತಾನೆ ಅಂತ? ಅವನು 3 ದಿವಸದಲ್ಲಿ ಮುಗಿಸ್ತಾನೆ. ಹಾಗಾದ್ರೆ
40 ಡೇಸ್ ವರ್ಕ್ ನ ಎಷ್ಟು ದಿವಸದಲ್ಲಿ ಮುಗಿಸ್ತಾನೆ? ಎಷ್ಟಪ್ಪ? 4 ಡೇಸ್. ಓಕೆ, ರೈಟ್. ಓಕೆ, ಇದು ಮೆಥಡ್ 1 ಆಗಿರ್ಲಿ. ಓಕೆನಾ? ನೆಕ್ಸ್ಟ್ ಮೆಥಡ್ ಇನ್ನೊಂದು ಹೇಳ್ಕೊಳ್ಳ. ಓಕೆ, ಎ ಒಂದು ಕೆಲಸನ ಎಷ್ಟು ದಿವಸ ಮುಗಿಸ್ತಾರಂತಪ್ಪ? 40 ಡೇಸ್ ಅಲ್ಲಿ. ಹಾಗಾದ್ರೆ ಟೋಟಲ್ ಕೆಲಸ ಎಷ್ಟಿರೋದು? ವರ್ಕ್ ಎಷ್ಟಿದೆ? 40 ಅಲ್ವಾ ವರ್ಕ್. ಇವನ ಎಫಿಷಿಯನ್ಸಿ ಎಷ್ಟು ಒಂದ್ ದಿನಕ್ಕೆ? ಎಷ್ಟಪ್ಪ ಎಫಿಷಿಯನ್ಸಿ? ಒಂದು ಅಂದ್ರೆ 40 ಕೆಲಸನ 40 ದಿನದ ಕೆಲಸನ 40 ಕೆಲಸನ 40 ದಿನದಲ್ಲಿ ಮಾಡ್ತಾನೆ. ಎಫಿಷಿಯನ್ಸಿ ಎಷ್ಟು ಅಂದ್ರೆ ನಿಮ್ಗೆ ಎಫಿಷಿಯನ್ಸಿ ಎಷ್ಟು? ಒಂದೇ. ಹಾಗಾದ್ರೆ ಒಬ್ನೇ ಎಷ್ಟು ದಿವಸ ಕೆಲಸ ಮಾಡ್ತಾನೆ? ಇವನು ಒಬ್ನೇ ಎಷ್ಟು ದಿವಸ ಕೆಲಸ ಮಾಡ್ತಾನೆ? ಎಷ್ಟಪ್ಪ? 7 ದಿವಸ ಮಾಡ್ತಾನೆ. ಅವನ ಎಫಿಷಿಯನ್ಸಿ ಒಂದ್ ದಿನಕ್ಕೆ ಎಷ್ಟು? 1. ಹಾಗಾದ್ರೆ ಟೋಟಲ್ ಎಷ್ಟು ದಿವಸ ಅಂತಾನೆ? 7 ಡೇಸ್. ಹಾಗಾದ್ರೆ 40 ದಿನದಲ್ಲಿ ಅವನು ಎಷ್ಟು ಕೆಲಸ ಮಾಡಿರ್ತಾನೆ? ಎಷ್ಟು ದಿವಸ ಮುಗಿಸಿರ್ತಾನೆ? 40 ಕೆಲಸದಲ್ಲಿ 7 ಕೆಲಸ ಮುಗಿಸಿದ್ದಾನೆ. ಎಷ್ಟು ಉಳಿದಿದೆ ಕೆಲಸ? 33. ಹಾಗಾದ್ರೆ ಈ 33 ಕೆಲಸನ ಎ ಮತ್ತು ಬಿ ಇಬ್ರು ಸೇರ್ಕೊಂಡು ಮಾಡ್ತಾ ಇರ್ತಾನೆ. ಹಾಗಾದ್ರೆ ಎಷ್ಟು ದಿವಸದಲ್ಲಿ ಮುಗಿಸ್ತಾನೆ? 3 ದಿವಸದಲ್ಲಿ ಮುಗಿಸ್ತಾನೆ. 3 ದಿವಸದಲ್ಲಿ ಮುಗಿಸಿದ್ರೆ ಎಷ್ಟು ಎಫಿಷಿಯನ್ಸಿ ಇರುತ್ತೆ? 11 ಕೆಲಸ ಮುಗಿಸ್ತಾರೆ. 11 ಕೆಲಸ ಇರುತ್ತೆ ಒಂದು ದಿನಕ್ಕೆ. ಎಷ್ಟು ಕೆಲಸ ಮುಗಿಸ್ಬೇಕು? 11 ಕೆಲಸ ಮುಗಿಸ್ಬೇಕು. ಹಾಗಾದ್ರೆ ಈ 11 ಕೆಲಸದಲ್ಲಿ ಎದು ಕೆಲಸ ಇದೆ, ಬಿದು ಕೆಲಸ ಇದೆ. ಎ ಒಂದ್ ದಿನಕ್ಕೆ ಎಷ್ಟು ಮಾಡಕ್ಕಾಗುತ್ತೆ? ಅವ್ನ ಕೈಯಲ್ಲಿ ಎಷ್ಟು ಮಾಡ್ತಾನೆ? 1 ಮಾತ್ರ ಮಾಡಕ್ಕಾಗುತ್ತಲ್ವಾ? ಇದು ಎ ಪ್ಲಸ್ ಬಿದು, ಇದ್ಯಾರ್ದಿದು? ಎದು. ಹಾಗಾದ್ರೆ ಒಂದು ದಿವಸಕ್ಕೆ ಎಷ್ಟು ಬಿ ಒಬ್ಬನೇ ಎಷ್ಟು ಕೆಲಸ ಮಾಡ್ತಾನೆ? 10 ಕೆಲಸ ಮಾಡ್ತಾನೆ ಅಲ್ವಾ? ಹಾಗಾದ್ರೆ ಟೋಟಲ್ ವರ್ಕ್ ಎಷ್ಟಿದೆ? 40 ವರ್ಕ್ಸ್ ಇದೆಯಾ? ಹಾಗಾದ್ರೆ 40 ವರ್ಕ್ಸ್ ಅಲ್ಲಿ ಬಿ ಒಂದು ದಿನಕ್ಕೆ ಎಷ್ಟು ಮಾಡ್ತಿದ್ದಾನೆ? 10 ಡಿವೈಡೆಡ್ ಬೈ 10 ಮಾಡಿದ್ರೆ ಎಷ್ಟಾಗುತ್ತೆ? 40. ಓಕೆ, ನಾವು ಸ್ವಲ್ಪ ಬಿಟ್ ಮಾಡ್ಲಾ ನೋಡಿ. ಏನಾದ್ರು 40 ಡೇಸ್ ಅಲ್ಲಿ ಕೆಲಸ ಮಾಡ್ತಾನೆ ಅಂದ್ರೆ ವರ್ಕ್ ಎಷ್ಟಾಗಿರುತ್ತೆ? ವರ್ಕ್ ಏನಾಗುತ್ತೆ? 1/40 ಅಂದ್ರೆ 40 ಕೆಲಸ ಇರುತ್ತೆ. ಅವನ ಎಫಿಷಿಯನ್ಸಿ ಎಷ್ಟು ಒಂದ್ ದಿನಕ್ಕೆ? 1 ಇರುತ್ತೆ. ಹಾಗಾದ್ರೆ ಒಬ್ಬನೇ ಸಿಂಗಲ್ ಪರ್ಸನ್ ಎಷ್ಟು ಮಾಡ್ತಾನೆ? 7 ದಿನ ಕೆಲಸ ಮಾಡ್ತಾನೆ. ಅವನ ಎಫಿಷಿಯನ್ಸಿ ಒಂದ್ ದಿನಕ್ಕೆ ಎಷ್ಟು? 1. ಅಂದ್ರೆ 7 ಕೆಲಸ ಮಾಡಿರ್ತಾನೆ. ಏನಿದು? ಇದು ಡೇಸ್ ಆಗಿರುತ್ತಪ್ಪ. ಇಲ್ಲಿ ಹೋದಾಗ ಏನಾಗುತ್ತೆ? ವರ್ಕ್ ಆಗುತ್ತೆ. ಓಕೆನಾ? 7 ಕೆಲಸ ಇರುತ್ತೆ. ಆ 40 ಕೆಲಸದಲ್ಲಿ ಎಷ್ಟು ಕೆಲಸ ಮುಗಿಸಿರ್ತಾನೆ? 7 ಕೆಲಸ. ಎಷ್ಟು ಉಳ್ಕೊಂಡಿದ್ದು? 33 ಕೆಲಸ. ಆ 33 ಕೆಲಸದಲ್ಲಿ 33 ಕೆಲಸ ಎಷ್ಟು ದಿವಸದಲ್ಲಿ ಮುಗಿಸ್ಬೇಕಾಗಿತ್ತು? 3 ಡೇಸ್ ಅಲ್ಲಿ. ಇದು ವರ್ಕ್. ಇದೇನು? ಡೇಸ್. ಎಷ್ಟು ದಿವಸದಲ್ಲಿ ಮುಗಿಸ್ತಾನೆ ಅಂತಾಗ ಒಂದು ದಿನಕ್ಕೆ ಎಷ್ಟು ಬೇಕಾಗುತ್ತೆ ಅವನಿಗೆ? 11 ಕೆಲಸ ಮುಗಿಸ್ತಾನೆ ಒಂದು ದಿನಕ್ಕೆ. ಹಾಗಾದ್ರೆ ಎ ಪ್ಲಸ್ ಬಿ ಜೊತೆ ಮಾಡಿದ್ರೆ 11 ಕೆಲಸ. ಬಿ ಮಾತ್ರ ಬೇಕು ಅಂದ್ರೆ ಏದು ಒಂದು ಎಫಿಷಿಯನ್ಸಿ ಎಷ್ಟು? ಒಂದೇ. ಆ 1 ಮೈನಸ್ ಮಾಡಿ ಬಿ ಎಫಿಷಿಯನ್ಸಿ ಎಷ್ಟು ಒಂದ್ ದಿನಕ್ಕೆ? 10 ಭಾಗ ಮುಗಿಸ್ತಾನೆ ಅಂತ 10. ಹಾಗಾದ್ರೆ ಒಟ್ಟು ವರ್ಕ್ ಎಷ್ಟಿದೆ? ಒಂದ್ ದಿವಸಕ್ಕೆ ಬಿ ಎಷ್ಟು ಮುಗಿಸ್ತಿದ್ದಾನೆ? ಟೋಟಲ್ ಎಷ್ಟು ದಿವಸ ಮುಗಿಸ್ತಾನೆ ಆ ಕೆಲಸನ? 4 ಡೇಸ್. ಓಕೆ, ಓಕೆ. ಇಲ್ಲಿ ನೋಡಿ, ಎ ಕ್ಯಾನ್ ಡೂ ಎ ವರ್ಕ್ ಇನ್ 35 ಡೇಸ್ when he had worked for 11 days. B join him if they complete the work in 3 more days. In how many days B can alone? ಅಂದ್ರೆ B ಒಬ್ಬನೇ ಎಷ್ಟು ದಿವಸದಲ್ಲಿ ಮಾಡ್ತಾನೆ? ಅಂದ್ರೆ ಎ ಎಷ್ಟು ದಿವಸದಲ್ಲಿ ಕೆಲಸ ಮಾಡ್ತಾನೆ ಅಂತಪ್ಪ? ಎ ಒಂದು ಕೆಲಸನ ಎಷ್ಟು ದಿವಸದಲ್ಲಿ ಮಾಡ್ತಾನೆ? 35 ಡೇಸ್ ಬೇಕಾಗುತ್ತೆ ಅವನಿಗೆ. ಆಯ್ತಾ? ಸಿಂಗಲ್ ಆಗಿ ಎ ಎಷ್ಟು ದಿವಸ ಕೆಲಸ ಮಾಡ್ತಾನೆ? ಸಿಂಗಲ್ ಆಗಿ ಎ ಎಷ್ಟು ದಿವಸ ಕೆಲಸ ಮಾಡ್ತಾನ್ರ? 11 ಡೇಸ್ ಮಾಡ್ತಾನೆ. ಹಾಗಾದ್ರೆ ಇಬ್ರು ಬೋತ್ ಎ ಪ್ಲಸ್ ಬಿ ಇಬ್ರು ಸೇರ್ಕೊಂಡು ಎಷ್ಟು ದಿವಸ ಕೆಲಸ ಮಾಡ್ತಾನೆ? 3 ದಿವಸ ಮಾಡ್ತಾನೆ. ಹಾಗಾದ್ರೆ ಒಟ್ಟು ಎ ಪ್ಲಸ್ ಬಿ ಜೊತೆಗೆ ಎ ಒಬ್ಬನೇ ಎಷ್ಟು ಕೆಲಸ ಮಾಡಿರ್ತಾನೆ? ಮಾಡಬೇಕು. ಎ ಒಬ್ಬನೇ ಎಷ್ಟು ಕೆಲಸ ಮಾಡ್ತಾನೆ? ಇಲ್ಲಿ ಎಷ್ಟು? 14 ಕೆಲಸ. ಯಾಕಂದ್ರೆ ಇಲ್ಲ 4 ಕೆಲಸ, ಇಲ್ಲಿ 3 ಕೆಲಸ. 11 ಪ್ಲಸ್ 3. ಹಾಗಾದ್ರೆ ಟೋಟಲ್ ಕೆಲಸ ಎಷ್ಟು ಮಾಡಿದ್ದಾನೆ? 14. ಹಾಗಾದ್ರೆ ಎ ಬಿ ಎಷ್ಟು ಕೆಲಸ ಮಾಡಬೇಕು? ಬಿ ಎಷ್ಟು ಕೆಲಸ ಮಾಡಬೇಕು? 35 ಮೈನಸ್ 14 ಎಷ್ಟು? 20. ಬಿ ಎಷ್ಟು ಕೆಲಸ ಮಾಡಬೇಕು? 21. ಹಾಗಾದ್ರೆ ಮ್ಯಾಚ್ ಮಾಡ್ರಿ. 21 ಕೆಲಸನ ಎಷ್ಟು ದಿವಸ ಮಾಡ್ತಾನಂತೆ? 3 ದಿವಸದಲ್ಲಿ ಮಾಡ್ತಾನೆ. ಒಟ್ಟು 35 ಕೆಲಸನ ಎಷ್ಟು ದಿವಸ ಮಾಡ್ತಾನೆ ಅಂತಲ್ವಾ? ಡಿವೈಡ್ ಮಾಡಿ. 3 ಎಷ್ಟು ಡಿವೈಡ್ ಆಗುತ್ತಪ್ಪ? ಇದು 7 ಜನ
ಹಾಗಾದ್ರೆ 35 7 ಇಂದ ಎಷ್ಟು ಸತಿ ಡಿವೈಡ್ ಆಗುತ್ತೆ? ಹಾಗಾದ್ರೆ ಎಷ್ಟು ದಿವಸ ಬೇಕು? 5 ದಿವಸ ಸಾಕು. ಓಕೆ, ಬೇಕು. ಓಕೆ, ಇಲ್ಲಿ ನೋಡಿ, X, Y, Z can do the piece of work in 12 days and 8 days and 16 days. ಅಂದ್ರೆ X ಎಷ್ಟು ದಿವಸ ಮಾಡ್ತಾರೆ? 12 ದಿನ ಮಾಡ್ತಿದ್ದಾರೆ. Y 8 ದಿನ, Z 16 ದಿನ ಕೆಲಸ ಮಾಡ್ತಾರಂತೆ. ಹಾಗಾದ್ರೆ X ಸ್ಟಾರ್ಟೆಡ್ ದ ವರ್ಕ್. X ಅನ್ನೋರು ಕೆಲಸ ಫಸ್ಟ್ ಸ್ಟಾರ್ಟ್ ಮಾಡ್ತಾರಂತೆ. ಅದಾದ್ಮೇಲೆ Y ಅನ್ನೋರು ಏನ್ ಮಾಡ್ತಾರೆ? ಅವ್ರ ಜೊತೆ ಬಂದು ಸೇರ್ಕೊಂತಾರೆ. ಜೊತೆ ಬಂದು ಎಷ್ಟು ದಿವಸ ಸೇರ್ಕೊಂತಾರೆ? 3 ದಿನ ಆದ್ಮೇಲೆ ಸೇರ್ಕೊಂತಾರೆ. ಹಾಗಾದ್ರೆ Y Z ಬಂದು ಸೇರ್ಕೊಂತಾರೆ ಆಫ್ಟರ್ 4 days ಫ್ರಮ್ ದಿ ಬಿಗಿನಿಂಗ್. ಸ್ಟಾರ್ಟಿಂಗ್ 4 ದಿವಸದಿಂದ ಅವ್ರು ಸೇರ್ಕೊಂತಾರೆ. ದೆನ್ ಹೌ ಫಾರ್ ಫ್ರಮ್ ದಿ ದೆನ್ ಹೌ ಮೆನಿ ಡೇಸ್ X ವರ್ಕ್ಸ್. ಅಂದ್ರೆ X ಅನ್ನೋನು ಟೋಟಲ್ ಎಷ್ಟು ದಿನ ಕೆಲಸ ಮಾಡಿದ್ದಾನೆ ಅಂತ. ಓಕೆನಾ? ಒಟ್ಟು X ಎಷ್ಟು ದಿವಸದ ಕೆಲಸ ಮಾಡ್ತಿದ್ದಂತೆ? ಫಸ್ಟ್ ಇನಿಷಿಯಲಿ 12 ಡೇಸ್ ಅಲ್ಲಿ ಮಾಡ್ಕೊಡ್ತಿದ್ದ. ಹಾಗಾದ್ರೆ Y ಎಷ್ಟು ದಿನದಲ್ಲಿ ಕೆಲಸ ಮಾಡ್ತಾನೆ? 8 ಡೇಸ್ ಅಲ್ಲಿ ಕೆಲಸ ಮಾಡ್ತಾನೆ. ಹಾಗಾದ್ರೆ ನೆಕ್ಸ್ಟ್ Z ಎಷ್ಟು ದಿವಸದಲ್ಲಿ ಮಾಡುತ್ತಿದ್ದಂತೆ? 60 ಡೇಸ್ ಅಲ್ಲಿ ಮಾಡ್ತಾರೆ. ಹಾಗಾದ್ರೆ ಹೌ ಮಚ್ ವರ್ಕ್, ಟೋಟಲ್ ವರ್ಕ್ ಎಷ್ಟು? ಲಾಸ ರಿವರ್ಸ್ ಮಾಡ್ತಿದ್ವಲ್ಲ, ವರ್ಕಿಗೆ ಬರಬೇಕು. ಒಟ್ಟು ವರ್ಕ್ ಎಷ್ಟು ಮಾಡ್ತಾನೆ? ಇದರಲ್ಲಿ ದೊಡ್ಡ ಸಂಖ್ಯೆ ಯಾವುದು? 16. 16ಗೆ ನೆಕ್ಸ್ಟ್ ನಂಬರ್ 32. 32 12 ಇಂದ ಆಗುತ್ತಾ? ನೆಕ್ಸ್ಟ್ 48. ಹಾಗಾದ್ರೆ 48 LCM. ಹಾಗಾದ್ರೆ ವರ್ಕ್ ಎಷ್ಟು? ವರ್ಕ್ 48 ಆಗುತ್ತೆ. ಹಾಗಾದ್ರೆ ಒಂದು ದಿನಕ್ಕೆ ಎಷ್ಟು ಎಫಿಷಿಯನ್ಸಿ ಇದೆ ಅವನಿಗೆ? ಎಷ್ಟಿದೆಯಪ್ಪ? 4. ಹಾಗಾದ್ರೆ ನೆಕ್ಸ್ಟ್ Y ಗೆ ಎಷ್ಟಿದೆ? ಎಷ್ಟು? 6 ಇದೆ. Z ಗೆ ಎಷ್ಟಿದೆ? 3 ಇದೆ. ಹಾಗಾದ್ರೆ ನೆಕ್ಸ್ಟ್ ಏನ್ ಹೇಳ್ತಿದ್ರೆ, ಒಂದು ಕೆಲಸ ಅಂತ ಕೊಟ್ಟಿದ್ದಾರೆ. ಇದನ್ನು ಕೆಲಸ ಅಂತ ತಗೊಂಬದ ಇಷ್ಟನ್ನ. ಈ ಕೆಲಸ ಏನ್ ಮಾಡ್ತಿದ್ದಾರೆ? X ಅನ್ನೋರು ಫಸ್ಟ್ ಸ್ಟಾರ್ಟ್ ಮಾಡ್ತಾನೆ. X ಸ್ಟಾರ್ಟ್ ಮಾಡ್ತಿದ್ದಾನೆ. ಅದಾದ್ಮೇಲೆ X ಜೊತೆಗೆ ಇದು X ಸ್ಟಾರ್ಟ್ ಮಾಡಿದ್ದಾನೆ. ಇದ್ರ ಜೊತೆಗೆ X ಪ್ಲಸ್ Y ಆಗ್ತಾರೆ. ಲಾಸ್ಟ್ ಅಲ್ಲಿ ಏನಾಗ್ತಾರೆ? X ಪ್ಲಸ್ Y ಪ್ಲಸ್ Z ಬರ್ತಾರೆ. ಅಲ್ವಾ? ಹಾಗಾದ್ರೆ ಇನಿಷಿಯಲಿ X ಎಷ್ಟು ದಿವಸ ಕೆಲಸ ಮಾಡ್ತಾನೆ? ಅದ್ರಲ್ಲಿ X ಸ್ಟಾರ್ಟೆಡ್ ದ ವರ್ಕ್. Y ಜಾಯಿನ್ ಆಫ್ಟರ್ 3 ಡೇಸ್. ಅಂದ್ರೆ ಇಲ್ಲಿ ಎಷ್ಟು ದಿವಸ ಕೆಲಸ ಮಾಡಿರ್ತಾನೆ? ಅಲ್ಲೇ X 3 ಡೇಸ್ ಮಾಡ್ತಾನೆ. ನೆಕ್ಸ್ಟ್ X ಪ್ಲಸ್ Y ಎಷ್ಟು ದಿವಸ ಕೆಲಸ ಮಾಡ್ತಾನೆ ಅಂತ ಬೇಕು ನನಗೆ. X ಪ್ಲಸ್ Y ಇಫ್ Z ಜಾಯಿನ್ಸ್ ದೇ ಆಫ್ಟರ್ 4 ಡೇಸ್ ಫ್ರಮ್ ದಿ ಬಿಗಿನಿಂಗ್. ಅಂದ್ರೆ ಇಲ್ಲಿಂದ ಇಲ್ಲಿಗೆ ಇಲ್ಲಿ ಸ್ಟಾರ್ಟ್ ಆಗ್ತಾ ಇದೆ. ಅಂದ್ರೆ ಇಲ್ಲಿಂದ ಇಲ್ಲಿಗೆ ಎಷ್ಟು ದಿವಸ? 4 ದಿನ. ಹಾಗಾದ್ರೆ ಇವರಿಬ್ರು ಸೇರ್ಕೊಂಡಾಗ ಎಷ್ಟು ದಿವಸ ಮಾಡ್ತಾರೆ? 1 ದಿನ ಮಾಡ್ತಾರೆ. ನನಗೇನ್ ಬೇಕು? ಇದು ಬೇಕು. ಇದನ್ನ ಫೈಂಡ್ ಔಟ್ ಮಾಡಿದ್ರೆ ಟೋಟಲ್ X ಇಲ್ಲೆಷ್ಟು ಮಾಡ್ದ, ಇಲ್ಲೆಷ್ಟು ಮಾಡ್ದ, ಇಲ್ಲೆಷ್ಟು ಮಾಡ್ದ ಕಂಡುಹಿಡಿಬಹುದಲ್ವಾ? ಓಕೆನಾ? ಸರಿ, ಹಾಗಾದ್ರೆ ನನಗೆ X ಇಲ್ಲಿ ಎಷ್ಟು ದಿವಸ ಕೆಲಸ ಮಾಡ್ತಿದ್ದಾನೆ? 3 ಡೇಸ್. ಹಾಗಾದ್ರೆ ಅವನ ಎಫಿಷಿಯನ್ಸಿ ಎಷ್ಟು? 4. ಅಂದ್ರೆ ಎಷ್ಟು ಮುಗಿಸ್ತಾನೆ ಅವನ ಕೆಲಸ? ಅಂದ್ರೆ ಎಷ್ಟು ಮುಗಿದೋಗುತ್ತೆ? 12 ಕೆಲಸ ಮುಗಿಯುತ್ತೆ. ನೆಕ್ಸ್ಟ್ ಇಲ್ಲಿ ಎಷ್ಟು ದಿವಸ ಕೆಲಸ ಮಾಡ್ತಾನೆ? 1 ಡೇಸ್. ಅವರ ಇಬ್ಬರ ಎಫಿಷಿಯನ್ಸಿ ಎಷ್ಟು? 6 ಪ್ಲಸ್ 4 ಅವ್ರ ಇಬ್ರದಲ್ವಾ? 10 ಎಫಿಷಿಯನ್ಸಿ. ಎಷ್ಟಾಗುತ್ತೆ? ಎಷ್ಟಾಗುತ್ತೋ? ಎಷ್ಟಾಗುತ್ತೆ? 10 ಅಲ್ವಾ? ಹಾಗಾದ್ರೆ ನೆಕ್ಸ್ಟ್ ಏನ್ ಮಾಡ್ಬೇಕು? ಇವ್ರು ಎಷ್ಟು ದಿವಸ ಮಾಡ್ತಾನೆ ಅಂತ ಗೊತ್ತಿಲ್ಲ. ಇದು ಡೇಸ್ ತಾನೇ ನಾವು ನೋಡ್ತಿದ್ದು. ಇದು ಕ್ವಶನ್ ಮಾರ್ಕ್ ಇಟ್ಕೊ. ಇಲ್ಲಿ ಅವ್ರ 3 ಎಫಿಷಿಯನ್ಸಿ, ಅವ್ರ 3 ಜನದ ಎಫಿಷಿಯನ್ಸಿ ಎಷ್ಟು? 13 ಎಫಿಷಿಯನ್ಸಿ. ಹಾಗಾದ್ರೆ ಅವ್ನು ಎಷ್ಟು ಕಂಡು ಎಷ್ಟು ದಿವಸ ಮುಗಿಸ್ಬೇಕು ಅಂತ ಬೇಕು. ಹಾಗಾದ್ರೆ ಎಷ್ಟು ದಿವಸ ಮುಗಿಸ್ಬೇಕು ಅವನು ನೋಡು. ಟೋಟಲ್ ವರ್ಕ್ ಎಷ್ಟಿದೆ? ಎಷ್ಟು ಮುಗಿಸಿದಾನೆ? 22. ಹಾಗಾದ್ರೆ ಎಷ್ಟು ಉಳಿದಿದೆ? ಅಂದ್ರೆ ಎಷ್ಟಪ್ಪ? 22 ಕೆಲಸ ಮಾಡಿದ್ದಾನೆ. ಎಷ್ಟು ಉಳಿಸಿದಾನೆ? 26 ಕೆಲಸನ ಮಾಡ್ಬೇಕಾಗಿತ್ತು. ಹಾಗಾದ್ರೆ ಅವರು ಎಷ್ಟು ದಿವಸ ಮುಗಿಸ್ತಾನೆ? ಈಗ ನೋಡು, ಎಷ್ಟು ದಿವಸ ಮುಗಿಸ್ತಾನೆ? ಅಂದ್ರೆ ಇಲ್ಲಿ ಎಷ್ಟು ದಿವಸದಲ್ಲಿ ಮುಗಿಸ್ಬೇಕಾಯ್ತು ಅವನು? 2 ಡೇಸ್. ಯಾರ್ದು? ಈಗ. ಹಾಗಾದ್ರೆ X ಎಷ್ಟು ಇಲ್ಲಿ ಮಾಡಿದಾನೆ? 3 ದಿನ ಮಾಡಿದ್ದಾನೆ. Y ಎಷ್ಟು ದಿವಸ ಮಾಡಿದ್ದಾನೆ? X ಪ್ಲಸ್ ಇಲ್ಲಿ 1 ದಿನ ಮಾಡಿದ್ದಾನೆ. ಇಲ್ಲಿ ಎಷ್ಟು ದಿನ ಮಾಡಿ? 2 ದಿನ. ಹಾಗಾದ್ರೆ X ಎಷ್ಟು ದಿವಸ ಮಾಡ್ತಾನೆ? 3 ಡೇಸ್ ಪ್ಲಸ್ 1 ಡೇಸ್ ಪ್ಲಸ್ 2 ಡೇಸ್. ಹಾಗಾದ್ರೆ X ಎಷ್ಟು ಟೋಟಲ್ ಡೇಸ್? 6 ದಿನ ಕೆಲಸ ಮಾಡ್ತಾನೆ. ಟೋಟಲ್ X will be due for 6 days. Okay.